ಕ್ಷೇತ್ರ ಹೇಳಿ ಕೇಳಿಕೆಗಳು ಭಾಗ 2. I mean, it's not that easy to follow and accept an idea, especially when one sees madness around that idea. However enriched the idea might resound and rebel, it's chaos enriched, and I am the embodiment of that idea. That madness lives through me. That chaos responds and rebels as I breathe in and breathe out. ಸ್ವಾಮಿ, ಇದು ತುಲಾರಾಶಿ ತುಲಾಭಾರ, ತರಾಜು ತಕ್ಕಡಿ ತಟ್ಟೆ ಬೇರೆ ತರಾನೇ ತೂಗುತ್ತೆ. ನಾನು ಒಬ್ಬ ಹೌದಾದರೂ ಒಂದಿಷ್ಟು ಜೀವಿಗಳಿಗೆ ನಾನು ಅಕ್ಷರಶಃ ಹಬ್ಬ. ಹಾಗಾದ್ರೆ ಯಾರು ಆ ಒಬ್ಬ? ಯಾಕಾತ ಒಂದಿಷ್ಟು ಜೀವಿಗಳಿಗೆ ಅಕ್ಷರಶಃ ಹಬ್ಬ ಆಗ್ತಾನೆ? ಯಾರು ಆ ಜೀವಿಗಳು? ಅದೇ ನೋಡಿ ನಿಮ್ಮಗಳ ಮಧ್ಯೆ ಅಡಗಿರೋ ಭಾರ್ಗವ ರಹಸ್ಯ. ಹಾಗಾದ್ರೆ ಬನ್ನಿ ವಿಚಾರ ಮಾಡೋಣ, ಏನಿದು ಭಾರ್ಗವ ರಹಸ್ಯ? ಕ್ಷೇತ್ರ ಹೇಳಿ ಕೇಳಿಕೆಗಳು ಭಾಗ 2. ಸೊ let's get back to 13,200 years ago, once it all began. Kshetra Janana, transition period between Satya and Treta Yuga. ಆ ಕಾಲಘಟ್ಟದಲ್ಲಿ ಒಂದು ಅಭೂತಪೂರ್ವ ಘಟನೆ ಘಟಿಸಿತ್ತು. ರಾವಣಾಸುರ ಆತ್ಮಲಿಂಗವನ್ನು ಪರಶುವರಿಂದ ಪಡೆದ ಪ್ರಸಂಗ. I had many unanswered questions and my journey with AI continued. ಕೃತಕ ಬುದ್ಧಿಮತ್ತೆಯ ಮೊರೆ ಹೋದೆ. ರಾವಣ ಆತ್ಮಲಿಂಗವನ್ನು ಪರಶುವನಿಂದ ಪಡೆಯುವುದಕ್ಕೂ ರಾಜ ರಾಮನ ಜನನಕ್ಕೂ ಇರುವ ಕಾಲಮಾನ ವ್ಯತ್ಯಾಸ. The time difference between Ravana attaining Atmalingam and Lord Rama's birth. ಇದಂ ಇತ್ತಂ ಅಂತ AI ಉತ್ತರ ಪ್ರಸ್ತುತಪಡಿಸ್ತು. Astronomical and modern interpretation. Many contemporary scholars and researchers, such as those applying astronomical software to Valmiki Ramayana, represent these events as occurring within recorded human history rather than cosmological millions of years. Ravana's lifespan. Ravana was known to be an elderly, incredibly powerful king by the time he fought Lord Rama. Historical timeline estimates dating the Ramayana war to around 12,209 years ago suggest Ravana was roughly 80 to 100 years old when he abducted Sitama. The time difference. The Atmalinga was obtained centuries or decades before Ramayana war. Given the timeline of Ravana's early conquests and austerities, the Atmalingam was attained well before Lord Rama's birth. Some estimates suggest by a few decades up to 100 years related to Ravana's long life and reign. A link ಕೆಳಗಡೆ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ಗೆ. ಅಂದ್ರೆ ರಾಮನ ಜನನಕ್ಕೂ ಮುಂಚೆನೆ ರಾವಣ ಆತ್ಮಲಿಂಗವನ್ನು ಪರಶುವನಿಂದ ಪಡೆದುಕೊಂಡಾಗಿತ್ತು. ಆವಾಗ ರಾವಣನಿಗೆ ಎಷ್ಟು ವರ್ಷವಾಗಿದ್ದಿರಬಹುದು? ಮೈ ಸ್ಪೆಕ್ಯುಲೇಷನ್, ತರ್ಕ, ಸಂಶಯ, ಅನುಮಾನ 60 ವರ್ಷ. ಷಷ್ಠಿ ಸಂಭ್ರಮದ ಸಮಯ. ಪರಶುವನಿಂದ ಹೇಗಾದ್ರೂ ಮಾಡಿ ಆತ್ಮಲಿಂಗವನ್ನು ದಕ್ಕಿಸ್ಕೋಬೇಕು, ಅದು ರಾವಣನ ಹೆಬ್ಬೈಕೆಯಾಗಿತ್ತ? ಸರಿ, ಆತ್ಮಲಿಂಗ ಸಂಪಾದನೆ ಆದ್ಮೇಲೆ ಏನಾಯ್ತು ಅಂದ್ರೆ, ಹೌ ಡಿಡ್ ರಾವಣ ಟ್ರಾನ್ಸ್ಪೋರ್ಟ್ ಆತ್ಮಲಿಂಗ? ಯಾಕಂತಂದ್ರೆ ಕೈಲಾಸ ಪರ್ವತದಿಂದ ರಾವಣನ ಲಂಕೆಗೆ ಸರಿಸುಮಾರು 3,000ಕ್ಕೂ ಮೀರಿ ದೂರ ಇದೆ. ನಾನು ಅನ್ಕೊಂಡೆ ಆಕಾಶ ಮಾರ್ಗವಾಗಿ ವಿಮಾನದಲ್ಲಿ ಹೋಗಿರ್ಬೋದು ಅಂತ.
ಏನ ಕೇಳಿದೆ. ರಾವಣನು ಆತ್ಮಲಿಂಗವನ್ನು ಕಾಲ್ನಡಿಗೆಯಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಹೋದನು. ಶಿವನು ಅವನಿಗೆ ಒಂದು ಕಟ್ಟುನಿಟ್ಟಿನ ಷರತ್ತಿನ ಮೇಲೆ ಲಿಂಗವನ್ನು ಕೊಟ್ಟನು. ಅದನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು. ಹಾಗಿದ್ದಲ್ಲಿ ಅದು ತಕ್ಷಣವೇ ಆ ಸ್ಥಳದಲ್ಲಿ ಶಾಶ್ವತವಾಗಿ ಬೇರೂರುತ್ತಿತ್ತು. ಅಮರ ರಾವಣನು ಹೊಂದಿರುವ ಅಪಾರ ಶಕ್ತಿಯನ್ನು ದೇವತೆಗಳು ಭಯಪಟ್ಟಿದ್ದರಿಂದ ವಿಷ್ಣು ಮತ್ತು ಗಣೇಶ ರಾವಣ ಲಂಕೆಗೆ ತಲುಪದಂತೆ ತಡೆಯಲು ಒಂದು ಉಪಾಯವನ್ನು ರೂಪಿಸಿದರು. ಭ್ರಮೆ. ರಾವಣ ಲಂಕೆಯ ಕಡೆಗೆ ನಡೆದು ಇಂದಿನ ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನು ಸಮೀಪಿಸುತ್ತಿದ್ದಂತೆ ವಿಷ್ಣು ತನ್ನ ಮಾಯೆಯನ್ನು ಬಳಸಿಕೊಂಡು ಆಕಾಶವನ್ನು ಕತ್ತಲೆಗೊಳಿಸಿದನು. ಅದು ಮುಸ್ಸಂಜೆಯಂತೆ ಕಾಣುವಂತೆ ಮಾಡಿದನು. ಹಸ್ತಾಂತರ. ಸಂಜೆಯ ಪ್ರಾರ್ಥನೆ, ಸಂಧ್ಯಾ ವಂದನೆ ಸಮಯವಾಗಿದ್ದರಿಂದ ರಾವಣನಿಗೆ ಪವಿತ್ರ ಲಿಂಗವನ್ನು ಹಿಡಿಯಲು ಯಾರಾದರೂ ತೀರಾ ಅಗತ್ಯವಿತ್ತು. ಗಣೇಶನು ಯುವ ಗೋಪಾಲಕ ಬ್ರಾಹ್ಮಣ ಹುಡುಗನಂತೆ ವೇಷ ಧರಿಸಿ ಅದನ್ನು ಹಿಡಿಯಲು ಮುಂದಾದನು. ಆದರೆ ಅವನು ದಣಿದ ತನಕ ಮಾತ್ರ ಹಾಗೆ ಮಾಡಲು ಒಪ್ಪಿಕೊಂಡನು. ಬೇರು ಬಿಡುವುದು. ಗಣೇಶನು ರಾವಣನನ್ನು 3 ಬಾರಿ ಕರೆದನು ಮತ್ತು ರಾಕ್ಷಸ ರಾಜನು ಸಮಯಕ್ಕೆ ಪ್ರತಿಕ್ರಿಯಿಸಲು ವಿಫಲವಾದವಾಗ ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿದನು. ಲಿಂಗವು ಭೂಮಿಯಲ್ಲಿ ಶಾಶ್ವತವಾಗಿ ಸ್ಥಿರವಾಯಿತು. ಪರಿಣಾಮ. ಕೋಪಗೊಂಡ ರಾವಣನು ಲಿಂಗವನ್ನು ಹೊರತೆಗೆಯಲು ತನ್ನ ಎಲ್ಲಾ ಶಕ್ತಿಯಿಂದ ಪ್ರಯತ್ನಿಸಿದನು. ಆದರೆ ಅದನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅವನ ಕ್ರೂರ ಶಕ್ತಿಯು ಲಿಂಗವನ್ನು ಹಸುವಿನ ಕಿವಿಯ ಆಕಾರಕ್ಕೆ ಬದಲಾಯಿಸಿತು. ಇದರಿಂದ ಆ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿತು. ತನ್ನ ಹತಾಶೆಯಲ್ಲಿ ರಾವಣನು ಲಿಂಗದ ಹೊದಿಕೆಗಳು ಮತ್ತು ಪೆಟ್ಟಿಗೆಯನ್ನು ಸುತ್ತಮುತ್ತಲಿನ ವಿವಿಧ ಸ್ಥಳಗಳಿಗೆ ಎಸೆದನು. ಅವುಗಳು ಈಗ ಪವಿತ್ರ ಯಾತ್ರಾ ಸ್ಥಳಗಳಾಗಿವೆ. ಉದಾಹರಣೆಗೆ ಮುರುಡೇಶ್ವರ ದೇವಾಲಯ. ಅಂದ್ರೆ ಕೈಲಾಸ ಪರ್ವತದಿಂದ ಸ್ಟ್ರೈಟ್ ಆಗಿ ಒಂದು ಗೆರೆ ಗೋಕರ್ಣದ ಮೇಲೆ ಎಳೆದ್ರೆ ಆ ದೂರ 2500 ಕಿಲೋಮೀಟರ್ ಅಷ್ಟಾಗುತ್ತೆ. ಅದ್ರ ಮೇಲ್ ಪುಣ್ಯಾತ್ಮ ಇನ್ನೂ ಹೆಚ್ಚು ಕಮ್ಮಿ 700 ಕಿಲೋಮೀಟರ್ ಅಷ್ಟು ದೂರ ತನ್ನ ಲಂಕೆಗೆ ಮತ್ತೆ ಕಾಲ್ನಡಿಗೆಲೇ ಸಾಗಬೇಕಿತ್ತು. ಆದ್ರೇನ್ ಮಾಡ್ಲಿ, ದೇವತೆಗಳು ಕೈ ಆಡಿಸ್ಬಿಟ್ರು. ಪಾಪ ದಾರಿ ಮಧ್ಯೆ ಗೋಕರ್ಣ ಕ್ಷೇತ್ರದಲ್ಲಿ ಹಂಗಾಯ್ತು. ಪರಶುವಿನಿಂದ ಪಡೆದ ರಾವಣನ ಆತ್ಮಲಿಂಗ ಪರಶುರಾಮರ ಕ್ಷೇತ್ರದಲ್ಲಿ ಬಹುಪಾಲು ಬಾಕಿಯಾಯಿತು. ಮುಂದೆ ಅಡೋಟ್ನಾಥ.